ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಭಟನೆಗೆ ರಾಜ್ಯ ಬಿಜೆಪಿ ನಾಯಕರುಗಳು ಮುಂದಾಗ್ತಾ ಇದ್ದಾರೆ. ಪೊಲೀಸ್ ದೌರ್ಜನ್ಯವನ್ನ ಖಂಡಿಸಿ ಬಿಜೆಪಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ಇದು. ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರುಗಳು ಭಾಗಿಯಾಗ್ತಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಆರ್ ಅಶೋಕ್ ಅವರು ಕೂಡ ಭಾಗಿಯಾಗೋದಕ್ಕೆ ಮುಂದಾಗ್ತಾ ಇದ್ದಾರೆ. ಡೇ ಒಂದಿಂದನೂ ಕೂಡ ಹೇಳ್ತಾ ಇದ್ದೀವಿ, ಸುಜಾತ ಸಚ್ಚಾರಿತ್ರ್ಯರು ಅಂತ ನಾವು ಹೇಳ್ತಾ ಇಲ್ಲ. ಆಕೆ ಒಬ್ಬಳು ಹೆಣ್ಣು, ಪೊಲೀಸರ ವರ್ತನೆ ಇದೆಯಲ್ಲ ಆ ಸಂದರ್ಭದಲ್ಲಿ ಹೇಗಿರಬೇಕಿತ್ತು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಇದೇ ವಿಚಾರವನ್ನು ಇಟ್ಕೊಂಡೇನೆ ಈಗ ಬಿಜೆಪಿ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಮುಂದಾಗ್ತಾ ಇದೆ. ಧೃತರಾಷ್ಟ್ರ ಕಣ್ಣಿರ್ಲಿಲ್ಲ, ಅವನಿಗೆ ಗಾಂಧಾರಿ ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ಲು. ಇಲ್ಲಿ ಸಿದ್ದರಾಮಯ್ಯನಿಗೆ ಕಾಣಿಸ್ತಾ ಇಲ್ಲ, ಡಿ ಕೆ ಶಿವಕುಮಾರ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟ. ದ್ರೌಪದಿಯನ್ನ ವಸ್ತ್ರಾಭರಣ ಮಾಡಿದ್ರು. ಇಲ್ಲಿ ಹುಬ್ಬಳ್ಳಿಯಲ್ಲಿ ಪೊಲೀಸ್ ವ್ಯಾನ್ ಅಲ್ಲಿ ವಿವಸ್ತ್ರಗೊಳಿಸಿದ್ದಾರೆ. ಇವತ್ತು ಪೊಲೀಸರೇ ದುಶ್ಯಾಸನ ರೀತಿ ಆಗಿರುವಂತದ್ದು. ಮುಖ್ಯಮಂತ್ರಿ ಹೇಳ್ತಾರೆ ಅವರೇ ವಸ್ತ್ರಗಳನ್ನ ಬಿಚ್ಚಾಕ್ಬಿಟ್ರಂತೆ. ಮಹಿಳಾ ಆಯೋಗದ ಯಾರು ಮಹಿಳೆಯರನ್ನ ರಕ್ಷಣೆ ಮಾಡಬೇಕಾಗಿತ್ತು ಆ ತಾಯಿನೇ ಹೋಗಿ ಆಯಮ್ಮನೆ ಬಿಚ್ಚಾಕೊಂಬಿಟ್ಟವ್ರೆ ಅಂತ. ಹಂಗಾರೆ ಈಗ ಕಂಪ್ಲೇಂಟ್ ಯಾರು ಕೊಡೋದು? ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಜಡ್ಜ್ಮೆಂಟ್ ಅನೌನ್ಸ್ ಮಾಡ್ರು. ಇವ್ರು ಯಾವಾಗ ಜಡ್ಜ್ ಆದ್ರು? ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದಾರೋ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರನ್ನ ಇಮಿಡಿಯೇಟ್ ಆಗಿ ಕೆಲಸದಿಂದ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ರಾಜ್ಯದಲ್ಲಿರುವಂಥದ್ದು ದುಶ್ಯಾಸನದ ಸರ್ಕಾರ ಅಂತ. ಎಂಥ ನಾಚಿಕೆಗೇಡಿನ ಸಂಗತಿ. ಆಮೇಲೆ ಹೇಳ್ತಾರೆ ಇಲ್ಲ ಬಟ್ಟೆ ಅವಳ ಬಿಚ್ಚಿದ್ದಾರೆ. ಬಟ್ಟೆ ಬಿಚ್ಚಬೇಕಾದ್ರೆ ನೀವು ಶೂಟಿಂಗ್ ಮಾಡ್ಕೊಂಡು ನಿಂತಿದ್ದಾರೆ. ನೀವು ಸಿದ್ದರಾಮಯ್ಯನವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾಚಿಕೆ ಬರೋದಿಲ್ಲ. ಹಂಗಾರೆ ನಾನು ಎನ್ಕ್ವೈರಿ ಮಾಡ್ತೀನಿ ಏನಾಗಿದೆ ಏನಿಲ್ಲ ಅಂತ. ಇದು ಒಳ್ಳೇದಲ್ಲ ಅಂತ ಹೇಳ ನಾವೇನು ನಿಮ್ಗೆ ಅಲ್ಲಿದ್ದಂಥ MLA ಮತ್ತೊಂದು ರಾಜೀನಾಮೆ ಕೊಡೋಂತ ಕೇಳಿಲ್ಲ. ಅಲ್ಲೇ ಇದ್ದ ಅಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿನ ನಾನೊಂದು ಎನ್ಕ್ವೈರಿ ಮಾಡ್ತೇನೆ ಅಂತ ಹೇಳೋ ಸೌಜನ್ಯತೆ ಇಲ್ಲ ನಿಮ್ಗೆ. ಬಳ್ಳಾರಿಯಲ್ಲಿಯೂ ಇದೇ ರೀತಿ ವಾಟ್ ಎವರ್ ಇಟ್